ಗರತಿಯಾಗಿ ಬರು ಈ ಕರ್ತವ್ಯದ ಲೋಕದಲ್ಲಿ ನಾಲ್ಗೆ ಒಳ್ಳೆಯದಾದ್ರೆ ನಾವೆಲ್ಲ ಒಳ್ಳೆಯದು ಅಂತಾರೆ. ಹಂತದಲ್ಲಿ ಸುತ್ತಲ ಹಳೆಯ ಪರಸ್ತ್ರೀಯರಂದ್ರೆ ನಿನ್ನ ಮಕ್ಕ ಇದ್ದಾಗೆ. ಅದನ್ನೆಲ್ಲ ಮರ್ತವರು ನಿನಗೆ ಸುಖ ಕೊಡ್ಬೇಕಾದ್ರೆ ಒಂದಲ್ಲ ಒಂದು ದಿನ ನಿನ್ನಿಂದ ಅವರು ಮಾನವನ್ನೇ ಕಳೆದುಕೊಂಡಂತವರೇ ಇರಬೇಕು. ಮುಂದೊಂದು ದಿನ ಅವರೆಲ್ಲ ಎದ್ದು ಬಂದು ಕೈಯಲ್ಲಿ ಚಪ್ಪಲಿ ಹಿಡಿದುಕೊಂಡು ಎದ್ದು ಬಂದು ನಿನ್ನ ಎದೆಗೆ ಒಗೆಯುತ್ತಾರೆ. ಸ್ವಲ್ಪ ಎಚ್ಚರದಿಂದ ಇರು ನೀನು. ದುಡ್ಡಿದ್ದವನೇ ದೊಡ್ಡಪ್ಪ ಎಂದು ತಿಳಿದುಕೊಂಡಿರುವ ಈ ಸಮಾಜದಲ್ಲಿ ಹಣದಿಂದಲೇ ಮೇಲ್ಗೈ ಸಾಧಿಸಿದ ಈ ಸಣ್ಣದೆಯ ಗೌಡನಿಗೆ ಚಪ್ಪಲಿಯಿಂದ ಹೊಡಿತೀನಿ ಎಂದು ಮಾತನಾಡಿದೆಯಾ? ಹೊಟ್ಟೆ ಪಾಡಿಗಾಗಿ ಬಟ್ಟೆಯನ್ನೇ ಬಿಚ್ಚಿ ಬೆತ್ತಲೆ ಹಾಕಿ ಸುಖವನ್ನು ಕೊಟ್ಟು ಹಣದ ಕಟ್ಟನ್ನೇ ಒಯ್ದು ಸುಖರ ಸಂಪತ್ತಿಗೆ ಎಲ್ಲಿದ್ದಾರೆ. ಹಣದ ಕಟ್ಟನ್ನೇ ಒಯ್ದು ಸುಖದ ಸಂಪತ್ತಿಗೆ ಎಲ್ಲಿದ್ದಾರೆ. ನನ್ನ ಎದುರಿಗಿನ ಎದ್ದು ನಿಲ್ಲುತ್ತಾರೆ. ಈ ನಿನ್ನ ಜೀವನಕ್ಕೆ ಹಿಡುವನು ಈ ದೇವೇಗೌಡನು ಬಾರಲೇ ಬಾ. ವೇದವನ್ನು ಹೇಳುವ ಒಣಪುಗಾರತಿ. ಕೈ ಬಿಡಲೇ ಆ ಹೆಣ್ಣಿನ ಕೈಯನ್ನು. ಯಪ್ಪ ಗೌಡ್ರ, ನಾನಿಲ್ಲಿ ಬರ್ತೀನಿ. ಮನೆಗೆ ಭೇಟಿ ಆಗಲ್ಲಂತ ನೀವು ಏನಾರ ಬದಿಕ್ ಬಂದ್ರ ಯಾರ್ಲೆ ನೀನು? ಅಂಧರಿಗೆ ಕೂರುಗೋಲಾಗಿ ಚಂದದಿ ಸಾಗುವರಿಗೆ ಚಂದ್ರಶೇಖರನಾಗಿ ಕರುಣೆಯಿಂದ ಬಂದವರಿಗೆ ಕರುಣಾಮಯನಾಗಿ ಅಕ್ಕರೆಯಿಂದ ಬಂದವರಿಗೆ ಅಕ್ಕ ತಮ್ಮನಾಗಿ. ಆದರೆ ನಿಮ್ಮಂತ ದೃಷ್ಟರಿಗೆ ಸಿಗುವ ಸ್ವಪ್ನವಾಗಿ ನಿಮ್ಮಂತ ದೃಷ್ಟರನ್ನು ಸಂವಾರಿಸಲೆಂದು ಉದ್ಭವಿಸ ಬಂದಿರುವನಲೇ ಈ ಕಲಿಯುಗದ ಸಿಡಿದೆದ್ದ ಶಿವಶಂಕರನಾಗಿ. ಶಿವಶಂಕರ, ಓಹೋ, ಆ ಶಿವನ ತಮ್ಮ ಶಂಕರ ನಾನೇನು? ಲೇ ಶಂಕರ, ನಾನು ಯಾರಂತ ನಿಂಗೆ ಇನ್ನು ಗೊತ್ತಿಲ್ಲ ಅಂತ ಕಾಣಿಸುತ್ತ. ಈ ತೌಟ ಈ ತರೆಯ ಮೇಲೆ ತರ್ಪಾರ್ ಮಾಡು. ದೇವೇಗೌಡ, ನಿನಗೆ ಗಂಡಸ್ತರ ಎನ್ನುವುದಿದ್ದರೆ ನುಚ್ಚು ಮಜ್ಜಿಗೆಯನ್ನುಟ್ಟು ಬಿಳಿ ಜೋಳದ ರೊಟ್ಟಿಯನ್ನು ತಿಂದು ಗಟ್ಟಿಯಾಗಿ ಬೆಳೆದಿರುವ ಈ ಗಂಡಸರ ಮೇಲೆ ತೋರಿಸಲೇ ಈ ನಿನ್ನ ಕನಸವನ್ನು. ಅದನ್ನು ಬಿಟ್ಟು ಕೈಲಾಗದ ಒಂದು ಹೆಣ್ಣಿನ ಮೇಲೆ ನಿನ್ನೆ ದರ್ಬಾರು ತೋರಿಸು. ನೀನವ ಸೀಮೆ ಗಂಡಸರ ಹೊತ್ತು ದೇವೇಗೌಡ. ಒಳ್ಳೆ ಮನೋಗರು ಶಿವನಾಗುತ್ತೇನೆ ಮಗನ. ಕೆಟ್ಟವನಾದರೆ ಶಂಕರನಾಗುತ್ತೇನೆ. ಹಾಗೇನಾದರೂ ಸವಾಲಾಗಿ ಈ ಶಂಕರನಿಗೆ ಎದುರಾಗಿ ನಿಂತರೆ ಮಗನ ನಿನ್ನ ಶಿರವನ್ನೇ ಕಡಿದು ನಿನ್ನ ಕೆಟ್ಟ ರಕ್ತ ಕುಡಿಯುವ ಶಿವಶಂಕರನಾಗುತ್ತೇನೆ. ರಕ್ತ ಕುಡಿಯುವ ಶಿವಶಂಕರ,
ಲೇ ರಕ್ತ ಕುಡಿಯುವ ನಾಯಿ ನನ್ನ ಮಗನೇ, ತುತ್ತು ಕೂಳಿಗೂ ಗತಿ ಇಲ್ಲದೆ ಮತಿಹೀನರಾಗಿ ಬಿದ್ದಾಗ ಆ ನಿಮ್ಮ ತಂದೆ ನನ್ನ ಹತ್ತಿರ ಸಾಕಷ್ಟು ಸಹಾಯವನ್ನು ಪಡೆದುಕೊಂಡು ಹೋಗಿದ್ದಾನೆ. ಈಗಿರುವಾಗ ಈ ಗೌಡನ ಎಂಜಲವನ್ನು ತಂದು ಈಗ ಈ ಗೌಡನಿಗೆ ಗುರ್ರೆಂದು ಗುರಾಸಲು ಬಂದ್ರೆ ಮಗನ, ಈ ಗೌಡನ ಕಣ್ಣಿನ ಕಾಲ್ಚನೆಯನ್ನು ಕಳಿಸ್ಬೇಕಾಗುತ್ತದೆ. ಸುಮ್ಮನೆ ಹೊರಟು ಹೋಗಲೇ. ಲೇ ದೇವೇಗೌಡ, ಈ ನಿನ್ನ ಗಂಡನ್ನು ತೋರಿಸಿದರೆ ಈ ಶಂಕರನ ಗಂಟೆದೆ ಗುಡಗುಡ ಎಂದು ನಡುಗುತ್ತದೆ ಎಂದು ನುಡಿದಿರುವೆ. ಏನಲೇ ಕತ್ತೆ, ಊರಲ್ಲಿ ತಿಲೆ ಇಟ್ಟು ಒಣಕ್ಕೆ ಪೆಟ್ಟಿಗೆ ಹೆದರುವ ಗಂಡಲೇ ಈ ಶಂಕರ. ಈ ನಿನ್ನ ಗಣ್ಣಿನ ಗಚ್ಚನೆ ಕೇಳಿಸುವುದಕ್ಕಿಂತ ಮುಂಚಿತವಾಗಿ ಈ ನನ್ನ ಪುಂಡ ಪರಶುರಾಮನ ಗಂಡು ಕೊಡಲಿಯಿಂದ ಒಂದೇ ಒಂದು ಕಚ್ಚನ್ನು ನಿನ್ನ ರುಂಡಕ್ಕೆ ಇಟ್ಟರೆ ಗೌಡ, ಆ ನಿನ್ನ ರುಂಡ ಬಂದು ಬೀಳುವುದಲೇ ಈ ಶಂಕರನ ಪಾದದ ಮುಂದೆ. ಪಾದದ ಮುಂದೆ ಶಂಕರ, ಧೈರ್ಯವನ್ನು ತುಂಬಿಕೊಂಡು ಸರ್ಪದಿಂದ ಮರೆಯುವ ಈ ಗಂಡದಯ ಗೌಡನ್ ರುಂಡ ಚಂಡಾಡುತ್ತೇನೆ ತಪ್ಪುಕೊಳ್ಳಿ. ಸಂಬಂಧವಿಲ್ಲದ ವಿಷಯದಲ್ಲಿ ತಲೆ ಹಾಕಿ ಈ ತುಟ್ಟಿನ ಗೌಡನನ್ನು ಈ ಪಾಳೆಯ ಮುಂದೆ ಅವಮಾನ ಮಾಡಿದೆಯಲ್ಲ ಮಗನ, ಇದರ ಪರಿಣಾಮ ಮುಂದೆ ಏನಾಗುತ್ತದೆ ಕಾಯ್ದು ನೋಡು. పిల్ల నాకు ఒక్కసారి నచ్చవంటే ఎప్పుడైనా సరే నాకు నువ్వు కావాలి, నువ్వే కావాలి. ఏ పిచ్చన కొడక, మళ్ళీ గౌడన కంచి కనపడతాయి చచ్చిపోతావురా పిచ్చన కొడక. ಕನ್ನಡ ಮಾತನಾಡುವುದನ್ನು ಬಿಟ್ಟು ಇನ್ನೊಂದು ಭಾಷೆ ಮಾತನಾಡುವ ನೀನವ ಸೀಮೆ ಗಂಡಸಲೇ ಹೊತ್ತು ದೇವೇಗೌಡ. ಹೋಗು ಗೌಡ ಹೋಗು. ಈ ಶಂಕರನಿಗೆ ಹಗೆತನವನ್ನು ಶೋಧಿಸಿ ಹೊರಗೆಟ್ಟು ಹೋಗಬೇಡ. ನಿಮ್ಮಂತ ದೃಷ್ಟರು ಮಾಡುವ ಸಂಚನ್ನು ಸ್ವರವೇಗದಿಂದ ಸಂಚರಿಸಿ ಇಂಚಿಂಚಾಗಿ ಕಡಿಯದೆ ಬಿಡಲಾರೋ ಈ ಶಂಕರ. ಮೇಡಮ್, ನನ್ನ ಹೆಸರು ನಿವೇದಿತಾ.